ಒಂದೇ ಆ ಕಡೆ ಹೋಗಿ ಸಾಕು ಸರ್ ಅಲ್ಲಿ ನೀವು ಒಂಚೂರು ಲೆಫ್ಟ್ ಬರ್ಕಮ್ಮಲ್ಲ ದಯವಿಟ್ಟು ಬಿಡಿ ಹೌದು ಬಂದಿದ್ದು ಯಾರು ಲೇಟು ಇವಾಗ ಬಂದು ಆಯ್ತಾ ಅವ್ರು ಹೇಳಿದಾಗೆ 5 ವರ್ಷದಿಂದ ನಮಗೆ ಭಾಳ ಚಿರಪರಿಚಯ. ಯಾವುದೋ ಅವನು ಹೀಗೆ ಅವ್ರ ಮುಂಚಿನ ಸಿನಿಮಾ ಯಾವುದೂ ನಾನು ಆ್ಯಕ್ಟ್ ಮಾಡಿರಲಿಲ್ಲ. ಸಿಕ್ಕಿದಾಗ ನಾವು ಭಾಳ ಆತ್ಮೀಯ ಸ್ನೇಹಿತರು, ಎದುರಿಗೆ ಹೋಗೋ ಬರೋ ಹತ್ರ ಮಾತಾಡ್ತೀವಿ ಅಷ್ಟೇ. ಯಾವಾಗಲೂ ರೇಗಿಸ್ತಾ ಇದ್ದೆ, ಎಲ್ಲ ಸಿನಿಮಾ ಮಾಡ್ತೀರಾ, ಮಾಡೋ ಟೈಮಲ್ಲಿ ನಮ್ಮನ್ನೆಲ್ಲ ಜ್ಞಾಪಿಸ್ಕೊಳ್ಳಲ್ಲ, ಯಾವಾಗೆಲ್ಲ ಹೊಸಬ್ರು ಅಂತ. ನಿಜವಾಗ್ಲೂ ಅವರು ಈ ಸಲ ನೆನೆಸ್ಕೊಂಡು ಕರೆದ್ರು. ಈ ಥರ ಮಾತಾಡಿ 1.5 ವರ್ಷ ಆಲ್ಮೋಸ್ಟ್ ಕರೋನಾ ಮುಂಚೆಯಿಂದ ಮಾತಾಡಿದ್ದು ನಾವು. ಅದಾದ್ಮೇಲೆ ಮಾತೇ ಆಡಿರಲಿಲ್ಲ. ನೆನೆಸ್ಕೊಂಡು ಕರೆದು ನಾನು ಮಾಡಿರೋ ಒಂದು 300 ಸಿನಿಮಾಲಿ ಯಾವುದೇ ಒಂದು ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ಗಡ್ಡ ಬಿಟ್ಕೊಂಡು ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಈ ಸಿನಿಮಾಗೆ ಅವ್ರು ಗಡ್ಡ ಬಿಡಲೇಬೇಕು ಅಂತ ಹೇಳಿ ಇದನ್ನು ಏನೋ ಅವ್ರ ಪ್ರಕಾರ ಒಂದು ಡಿಫ್ರೆಂಟ್ ಗೆಟಪ್ ಅಂತ ಅವ್ರಿಗನ್ಸಿದೆ. ಅದೊಂದು ಖುಷಿ ಕೊಡುತ್ತೆ. ಈ ಥರ ನಮಗೆ ಯಾರು ಒಬ್ಬರು ಕೇಳಿ ಈ ಥರ ಮಾಡಿಸ್ಬೇಕು ಡೈರೆಕ್ಟ್ರುಗಳು. ಅದರಲ್ಲಿ ನಮ್ಮ ಕನ್ನಡದಲ್ಲಿ ಕೆಲವು ತುಂಬ ಕಡಿಮೆ. ಅವ್ರು ಹೇಳಿದಾಗೆ ಕಾರಲ್ಲೇ ಒಂದು ಪೊಲೀಸ್ ಡ್ರೆಸ್ ಹಾಕೊಂಡ್ರೆ ಆಗೋದು. ಒಂದು 85 ಸಿನಿಮಾ ಬರೀ DCP ACP ರೋಲೇ ಮಾಡಿಬಿಟ್ಬಿಟ್ಟಿದ್ದೀನಿ ನಾನು. ಆ ರೀತಿಯಾಗಿ ಸೊ ಈ ಸಿನಿಮಾಲಿ ತುಂಬ ಇಂಪಾರ್ಟೆಂಟ್ ರೋಲ್ ನನಗೆ ಕೊಟ್ಟಿದ್ದಾರೆ. ಭಾಳ ಖುಷಿ ಆಗುತ್ತೆ. ನಮ್ಮ ಧನ್ಯ ರಾಮ್ಕುಮಾರ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಪೃಥ್ವಿ ಅಂಬಾರ್ ಅವರು, ಒನ್ ಆಫ್ ಅ ಗ್ರೇಟ್ ಪರ್ಫಾರ್ಮರ್, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಸಾಯಿ ಸರ್ ಜೊತೆ ನಾನು ಆ್ಯಕ್ಚುಲಿ ಕೋರಿಯೋಗ್ರಾಫರ್ ಆಗಿದ್ದಾಗ ರಾಷ್ಟ್ರಗೀತೆ ಸಿನಿಮಾ ಇವ್ರ ಜೊತೆ ಮಾಡಿದ್ದೆ. ಅದು ಬಿಟ್ಟರೆ ಪಟಾಕಿ ಸಿನಿಮಾಲಿ ಕಾಂಬಿನೇಷನ್ ಇತ್ತು. ಈಗ ಫುಲ್ ಫ್ಲೆಡ್ಜ್ ಕಾಂಬಿನೇಷನ್ ಇದೆ ಈ ಮೂವಿಲಿ. ಅದೊಂದು ಖುಷಿ ಕೊಡುತ್ತೆ. ಎಲ್ಲ ಇನ್ನು ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಎಲ್ಲರ ಜೊತೆನೂ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾಡ್ತಾಯಿದ್ದೀವಿ. 100% ಪೃಥ್ವಿ ಅಂಬಾರ್ ಅವ್ರನ್ನ ನಾವು ಲವರ್ ಬಾಯ್ ಆಗಿ ನೋಡಿರೋದು ನಾನು ಆ್ಯಕ್ಚುಲಿ ದಿಯಾ ಮೂವಿಯಿಂದನೂ ಆ ರೀತಿ ಒಂದು ಕ್ಯೂಟ್ ಇದಲ್ಲಿ ನೋಡಿರೋದು. ಈ ಫೋಟೋ ಶೂಟ್ ಮಾಡಿರೋದ್ರಲ್ಲಿ ಗೊತ್ತಾಯಿತು. ಒಂದೇ ಸದಿಗೆ ಅದು ಕಾಂಟ್ರಾಸ್ಟ್ ಚೇಂಜ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಮಾಸ್ ಹೀರೋ ಹಿಂಗಿರ್ಬೇಕಪ್ಪ ಅನ್ನೋ ಥರ ಇದೆ ಅವ್ರದ್ದು ಲುಕ್ಸು ಮತ್ತು ಮಾಡಿರೋ ಇದನ್ನು. 100% ಈ ಸಿನಿಮಾ ಈ ರೀತಿಯಲ್ಲೂ ಅವ್ರು ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಡೈರೆಕ್ಟ್ರು ಅದನ್ನು ಗೆಲ್ಲಿಸ್ತಾರೆ. ಒಳ್ಳೆಯದಾಗಲಿ. ನಮ್ಮ ಚಂದ್ರಶೇಖರ್ಗೆ ಪ್ರೊಡ್ಯೂಸರ್ ನಿಜವಾಗ್ಲೂ ವಿದ್ಯಾಸಂಸ್ಥೆಯಲ್ಲಿ ಇರೋವಂಥ ವ್ಯಕ್ತಿಗೆ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ಗೂ ಬಂದಿದ್ದಾರೆ ಅಂದರೆ ಅದು ನನಗೆ ತುಂಬ ಖುಷಿ. ಅವ್ರ ಸ್ನೇಹಿತರೆಲ್ಲ ಸುಮಾರು ಜನ ಇಲ್ಲಿದ್ದಾರೆ, ಎಲ್ಲರೂ ಎಜುಕೇಷನ್ ಫೀಲ್ಡಲ್ಲಿರೋರು. ಅಂಥದ್ರಲ್ಲಿ ಸಿನಿಮಾ ಬಗ್ಗೆ ಒಂದು ಒಲವು ಇಟ್ಕೊಂಡು ಒಂದು ಚಂದ್ರಶೇಖರ್ ಮನೆಯಪ್ಪ ಅಂತ ಒಬ್ಬ ಸ್ಟ್ರೈಟ್ ಡೈರೆಕ್ಟ್ರನ್ನ ಸೋಮೇಕ್ ಮಾಡೋಂಥ ಡೈರೆಕ್ಟ್ರ್ ನಂಬಿ ಧೈರ್ಯವಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ನಿಜವಾಗ್ಲೂ ಇಂಥ ಪ್ರೊಡ್ಯೂಸರ್ನ ತಾವೆಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಚಂದ್ರಶೇಖರ್ ಸರ್ ಮತ್ತು ನಮ್ಮ ಚಂದ್ರಶೇಖರ್ ಸರ್ ಇಬ್ಬರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೌಕಿದಾರ್ ಸಿನಿಮಾದಲ್ಲಿ ನನಗೆ ನಟನೆ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಾಯಿ ಕುಮಾರ್ ಸರ್, ಪೃಥ್ವಿ ಅಂಬಾರ್ ಅವರು, ಧರ್ಮ ಸರ್, ಇಂತಹ ನಟರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯಾದ ವಿಚಾರ. ಹಾಗೆ ನಮ್ಮ DOP ಅವರು ಸಿದ್ದು ಸರ್ ಮತ್ತು ಮ್ಯೂಸಿಕ್ ಕಂಪೋಸರ್ ಸಚಿನ್ ಸರ್ ಅವ್ರಿಗೆಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ. ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾ ಮುಹೂರ್ತ ಇರಲಿ, ರಿಲೀಸ್ ಇರಲಿ, ಯಾವಾಗಲೂ ನೀವು ನಮ್ಮ ಜೊತೆ ನಿಂತಿರ್ತೀರಾ. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲನೂ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಹೇಳೇ ಆಗಿದೆ ಸಿನಿಮಾದ ಬಗ್ಗೆ. ಬಟ್ ನಾನು ಹೇಳೋದಂದರೆ ಅವರು ಸರ್ ಹೇಳಿದಾಗೆ ನಾನು ಆ್ಯಕ್ಚುಲಿ ಅವರು ಒಂದಷ್ಟು ಕಾಲ್ ಮಾಡಿದರು. ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ, ಹಾಗಾಗಿ ಗೊತ್ತಾಗಿಲ್ಲ ಅವ್ರು ಕಾಲ್ ಮಾಡಿದ್ದು ಚಂದ್ರಶೇಖರ್ ಸರ್. ಆಮೇಲೆ ಮೆಸೇಜ್ ಮಾಡಿದ್ರು. ಮೆಸೇಜ್ ಮಾಡಿದ ತಕ್ಷಣ ನಾನೇ ಕಾಲ್ ಮಾಡಿದೆ, ಸರ್ ಈ ಥರ ಅಂತ. ನೆಕ್ಸ್ಟ್ ಡೇ ಹೋಗಿ ಕತೆ ಕೇಳಿದೆ. ಕತೆ ಕೇಳಿದ ತಕ್ಷಣ ನನಗನ್ಸಿದ್ದು ಏನಪ್ಪ ಅಂತ ಹೇಳಿದ್ರೆ, ಇವರು ಕ್ರಿಯೇಟ್ ಮಾಡಿರುವಂಥ ಪಾತ್ರಕ್ಕೆ ಆ ಪಾತ್ರದ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನು ತುಂಬ ಎಫರ್ಟ್ ಆಗಬೇಕು ಅಂತ ನನಗೆ ಗೊತ್ತಾಯಿತು. ಸರ್ ನಾನು ಹೇಳಿದೆ, ಸರ್ ನಾನು ಸ್ವಲ್ಪ ಪ್ರಿಪೇರ್ ಆಗೋಕ್ಕೆ ಟೈಮ್ ಬೇಕು ಅಂತ ಹೇಳಿದೆ. ಏನೆಲ್ಲ ಪ್ರಿಪೇರ್ ಆಗ್ತೀರಾ ಆಗಿ ಅಂತ ಹೇಳಿದ್ರು. ಒಂದಷ್ಟು ಜನರ ಹೆಸರು ಅವರು ಕೊಟ್ಟರು.
ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಪ್ರಾಯಶಃ ಒಂದು 2 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಓಡ್ತಾ ಇದ್ದೀನಿ. ತುಂಬ ಎಫರ್ಟ್ ಆಗ್ತಾಯಿದ್ದೀನಿ, ಬಿಕಾಸ್ ಅವ್ರು ಕ್ರಿಯೇಟ್ ಮಾಡಿರುವಂಥ ಪಾತ್ರ ಆ ಲೆವೆಲ್ ಇತ್ತು. ಆ್ಯಂಡ್ ಒಂದು ದಿನ ಶೂಟ್ ಕೂಡ ಮಾಡಿದ್ವಿ ನಾವು, ಟೀಸರ್ ಶೂಟ್. ಸೊ ಟೀಸರ್ ಶೂಟ್ ದಿನನೇ ನನಗೆ ಭಯ ಸ್ಟಾರ್ಟ್ ಆಯಿತು. ಸರ್ ಟೆಂಪರ್ಮೆಂಟ್ ಏನಿದೆ, ಸರ್ ಸ್ಪೀಡ್ ಏನಿದೆ, ಅದನ್ನು ಮ್ಯಾಚ್ ಮಾಡಬೇಕು ಇನ್ನೊಂದು 50-60 ದಿನ ಅಂದರೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸ್ತು. ಸೊ ಬಹಳ ಖುಷಿ ಇದೆ, ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಅಂತಹ ನಿರ್ದೇಶಕರ ಜೊತೆ. ಬಿಕಾಸ್ ಲೈಫ್ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಇರುವಂಥ ಅವರು. LLBನೂ ಮಾಡಿದ್ದಾರೆ, ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ, ಬುಕ್ ಕೂಡ ಬರೀತಾರೆ, ಟೀಚ್ ಕೂಡ ಮಾಡ್ತಾರೆ. ಸೊ ಒಂದು ಓವರಾಲ್ 360 ಡಿಗ್ರಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ. ಸೊ ಹಾಗಾಗಿ ಅವ್ರು ಬರೆದಿರುವಂಥ ಕತೆ ಕೂಡ ಅಷ್ಟೇ ಸಂವೇದನೆ ಇದೆ, ಅದರಲ್ಲಿ ಸೆನ್ಸಿಟಿವ್ ಇದೆ. ಅಂದರೆ ಎಲ್ಲ ವಿಷಯನೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಕ್ರಿಯೇಟ್ ಮಾಡಿರುವಂಥ ಪಾತ್ರಗಳಿಗೆ ಅವರು ಆಯ್ಕೆ ಮಾಡಿರುವಂಥ ಆರ್ಟಿಸ್ಟ್ಗಳ ಹೆಸರು ಹೇಳಿದ ತಕ್ಷಣ ನನಗೆ ಅನಿಸು, ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸಾಯಿ ಕುಮಾರ್ ಸರ್ ಆಗಿರಲಿ, ಧರ್ಮ ಸರ್ ಆಗಿರಲಿ, ಧನ್ಯ ಅವರು. ಸೊ ಕಂಪ್ಲೀಟ್ ಒಂದು ಒಳ್ಳೆಯ ತುಂಬ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಅದ್ರ ಜೊತೆ ಬೇರೆ ಎಲ್ಲ ಎಲಿಮೆಂಟ್ಸನ್ನು ಮಿಕ್ಸ್ ಮಾಡಿರುವಂಥ ಸಿನಿಮಾ. ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು, ಹರಿ ಸರ್ ಇದ್ದಾರೆ ಇಲ್ಲಿ, ಅವರು ಕೂಡ ನನ್ನ ಇನ್ನೊಂದು ಸಿನಿಮಾದ ನಿರ್ಮಾಪಕರು. ಅವರು ಹೇಳಿದ್ರು ಆ್ಯಕ್ಚುಲಿ ಅವರೆಲ್ಲರ ಒಂದು ಕತೆನ ಫಿಲ್ಮ್ ಮಾಡ್ಬೋದು ಅಂತ ಹೇಳಿದ್ರು. ಆ ಲೆವೆಲ್ ಅಂದರೆ ಅವರ ಸ್ಟ್ರಗಲ್ ಏನಿದೆ, ಅವರು ಪಟ್ಟಿರುವಂಥ, ಅಂದರೆ ಈ ಲೆವೆಲ್ಗೆ, ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಮಾಡಿರುವಂತಹ ಪ್ರಯತ್ನ ಏನಿದೆ, ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರು. ಅದನ್ನು ನೀವು ಮಾಡಿ ಸರ್ ನೆಕ್ಸ್ಟ್, ಚಂದ್ರಶೇಖರ್ ಸರ್. ಸೊ ಹಾಗಾಗಿ ರಿಯಲಿ ಹ್ಯಾಪಿ. ಚೌಕಿದಾರ್ ಹೆಸರು ಯಾವ ರೀತಿ ಇದೆಯೋ, ಕತೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ, ಬಟ್ ಚೌಕಿದಾರ್ ಅನ್ನೋಂಥ ಹೆಸರು, ನೀವು ಆ ಒಂದು ಹೆಸರು ಕೊಡುವಂಥ ವೈಬ್ ಏನಿದೆ, ಅದೇ ಈ ಸಿನಿಮಾದ ಕತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ತುಂಬ ದೊಡ್ಡ ಹಿಟ್ ಆಗಲಿ. ಥ್ಯಾಂಕ್ ಯು. ತುಂಬ ಸಂತೋಷ ಆಗ್ತಾ ಇದೆ, ಯಾಕಂದರೆ ನೆಕ್ಸ್ಟ್ ಇಯರ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಐ ಆಮ್ ಕಂಪ್ಲೀಟಿಂಗ್ 50 years. ನಾನು ಆ್ಯಕ್ಚುಲಿ 3 years 50 years ನನಗೆ, ಬಿಕಾಸ್ 72 ರಂಗಸ್ಥಳ ರಂಗಭೂಮಿ ಪ್ರವೇಶ 1972, 73 ಡಬ್ಬಿಂಗ್ ಆರ್ಟಿಸ್ಟ್ ಆಗಿ, ಆ್ಯಂಡ್ 74 ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್. ಅದು 75 January 9th ರಿಲೀಸ್ ಆಯಿತು. ಸೊ 50 years. ಸೊ ಇದಕ್ಕೆಲ್ಲ ಕಾರಣ ಅಮ್ಮ, ಅಪ್ಪ. ಅಮ್ಮ ಈಗ ಪೂರ್ಣಿಮಾ ಅವ್ರು ನೋಡಿದಂಗೆ, ಅಮ್ಮ ರಾಜ್ಕುಮಾರ್ ಅವ್ರ ಜೊತೆ 4-5 ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು. ಕೃಷ್ಣ ಗಾರಡಿ, ಸೋದರಿ, ಭಾಗ್ಯೋದಯ, ತುಂಬ ಫಿಲ್ಮ್ಸ್ ಅಮ್ಮ ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವ್ರ ಜೊತೆ. ಆ್ಯಂಡ್ ರಾಜ್ಕುಮಾರ್ ಅವ್ರಿಗೆ ಅಪ್ಪ ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು. ಸೊ ಅಮ್ಮ ಯಾವಾಗಲೂ ಹೇಳೋದು, ನೀವು ಕನ್ನಡ ಫಿಲ್ಮ್ಸ್ ಮಾಡಬೇಕು ಅಂತ. ಸೊ ನನ್ನ ಅದೃಷ್ಟ 93 ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಕುಂಕುಮ ಭಾಗ್ಯ. ಸೊ ಅಲ್ಲಿಂದ ಇದು ನನಗೂ ಕನ್ನಡನೂ 30 years ಆಯಿತು. 30 years, 3 decades. ಸೊ ಎವ್ರಿ ಡೇ ಆ್ಯಕ್ಟರ್ಗೆ ಒಂದು ಚಾಲೆಂಜ್, ಎವ್ರಿ ಕ್ಯಾರೆಕ್ಟರ್ ಒಂದು ಚಾಲೆಂಜ್. ನಮಗೆ ಸ್ಫೂರ್ತಿ ಆನಂದ್ ರಾಜ್ಕುಮಾರ್ ಅಂತವರು ಎಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಆ್ಯಂಡ್ ದೇರ್ ಆರ್ ಅದರ್ ಗ್ರೇಟ್ ಆ್ಯಕ್ಟರ್ಸ್ ಆಲ್ಸೋ. ಈಗ ಅವ್ರು ಇರೋದ್ರಿಂದ ನಾನು ನಿಮ್ಮನ್ನು ನೋಡಿದ ತಕ್ಷಣ ಐ ಫೆಲ್ಟ್ ಐ ಆಮ್ ಸೀಯಿಂಗ್ ರಾಜ್ಕುಮಾರ್ ಅವರು. ಸೊ ಒಳಗಡೆ ಹೋದರೆ ಅಲ್ಲಿನೂ ಅವ್ರ ಫೋಟೋನೇ ಕಾಣಿಸ್ತಾ ಇತ್ತು ಟೆಂಪಲಲ್ಲಿ. ಐ ಥಿಂಕ್ ಆ ಸಾಂಗೂ ಅವ್ರದ್ದೇ ಅನ್ಕೋತಾ ಇದ್ದೀನಿ, ಅವ್ರ ವಾಯ್ಸ್ ಕೇಳ್ತಾ ಇತ್ತು. ಆ್ಯಂಡ್ ಅಮ್ಮನ ಆಶೀರ್ವಾದ. ಸೊ ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಜನ್ರೇಷನ್ ಆಲ್ಸೋ. ನಾನು ರಾಜ್ಕುಮಾರ್ ಅವ್ರ ಜೊತೆ ಮಿಸ್ ಮಾಡಿದೆ, ಆಮೇಲೆ ಎಲ್ಲರ ಜೊತೆನೇ ಆ್ಯಕ್ಟ್ ಮಾಡಿದೆ. ಬಟ್ ನನ್ನ ಅದೃಷ್ಟ, ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಫುಲ್ಲು ರಾಜ್ಕುಮಾರ್ ಅವ್ರಿಗೆ ಹೇಳಿದೆ ಮನೆಯಲ್ಲಿ. ಸೊ ಅದೊಂದು ನನ್ನ ಅದೃಷ್ಟ. ಸೊ ಕುಂಕುಮ ಭಾಗ್ಯ, ಈಗ ಮಂಜು ಬಂದ ತಕ್ಷಣ ಪೊಲೀಸ್ ಸ್ಟೋರಿ ನೆನಪಾಯಿತು. ಆ ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ನಾನಿಲ್ಲ. ಅಟ್ ದ ಸೇಮ್ ಟೈಮ್ ಕರ್ನಾಟಕ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲ ಅಂದರೆ ಅಮ್ಮಯಿಂದ ಶುರು ಆಯಿತು. ಅಪ್ಪನೂ ಕನ್ನಡ ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು. ಸೊ ನಾನಾಗಲಿ, ರವಿಶಂಕರ್ ಆಗಲಿ, ತಮ್ಮ ಅಯ್ಯಪ್ಪ ಆಗಲಿ, ಅವನು KGFನಿಂದ ಅವನು ಆ್ಯಸ್ ಅನ್ ಆ್ಯಕ್ಟರ್ ಅವನು ಬ್ಯುಸಿ ಆಗಿಬಿಟ್ಟ. ಸೊ ಇದಕ್ಕೆಲ್ಲ ಕಾರಣ ನೀವೇ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನನ್ನ ಧನ್ಯವಾದಗಳು. ಸೊ ಪೊಲೀಸ್ ಸ್ಟೋರಿ ಆದಮೇಲೆ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್. ಈಗಲೂ ಒಂದು 15 ಫಿಲ್ಮ್ಸ್ ನಡೀತಾ ಇದೆ. ಸೊ ಅದರಲ್ಲಿ ತೆಲುಗು ಆಗಲಿ, ಕನ್ನಡ ಆಗಲಿ ಆ್ಯಂಡ್ ತಮಿಳ್ ಆಗಲಿ. ಸೊ ಈ ವರ್ಷ ಮಲಯಾಳದಲ್ಲಿ ಒಂದು ಫಿಲ್ಮ್ ಕೇಳಿದ್ದಾರೆ, ಅದನ್ನು ಮಾಡ್ಬೋದು. ಸೊ ಇದರಲ್ಲಿ
ಈಗ ನಾನು ಮಾಡ್ತಾ ಇರೋ ಒಂದು ಒಳ್ಳೆ ಫಿಲ್ಮು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ. ಅದು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ನಾನು ನಿರೂಪ್ ಭಂಡಾರಿ ಜೊತೆಲಿ ಮಾಡ್ತಾ ಇದ್ದೀವಿ. ವಿ ಜಸ್ಟ್ ಸ್ಟಾರ್ಟೆಡ್ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಎಲ್ಲ ಆಯಿತು. ನಾಳೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಡೈರೆಕ್ಟರ್ ಸಚಿನ್ ನನಗೆ ಫೋನ್ ಮಾಡಿದರು ಚಂದ್ರಶೇಖರ್ ಬಗ್ಗೆ. ಆಮೇಲೆ ಇವ್ರ ಫಿಲ್ಮ್ಸು ನಾನು ಗ್ಲಿಮ್ಸಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ತಮ್ಮ ರವಿಶಂಕರ್ ಹೇಳ್ದ ವೆರಿ ಗುಡ್ ಡೈರೆಕ್ಟರ್ ಅಂತ. ಸೊ ಆ ಕತೆ ಕೇಳೋಕೆ ಅವರು ಹೈದರಾಬಾದ್ ಬಂದರು. ಏನೋ ಒಂದು ಕಂಪ್ಲೇಂಟ್ ಮಾಡಿದರು, ಒನ್ ಡೇ ಏನೋ ವೆಯ್ಟ್ ಮಾಡಿಸ್ತೀನಿ ಅಂತ. ಇಲ್ಲಪ್ಪ ಅವತ್ತು ಶೂಟಿಂಗಲ್ಲಿ ಸಿಕ್ಕಾಕೊಂಡೆ ಅಷ್ಟೇ. ಈಗಲೇ ಚೌಕಿದಾರ್ ಆಗಿಬಿಟ್ರೆ ನೀವು. ಸೊ ಕತೆ ಕೇಳಿದೆ, ತುಂಬ ವೆರಿ ಎಮೋಷ್ನಲ್ ಡ್ರಾಮಾ, ಒಂದು ಫ್ಯಾಮಿಲಿ ಡ್ರಾಮಾ. ಸೊ ಖಂಡಿತ ಮಾಡ್ತೀನಿ ಅಂದೆ. ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಬಂದರು. ಸೊ ಚಂದ್ರಶೇಖರ್ ಸ್ಕ್ವೇರ್ ಇಬ್ಬರು ಬಂದರು. ಸೊ ಇವರು ಎಜುಕೇಷನ್ ಅಂದ ತಕ್ಷಣ ನಾನು ಪ್ರೊಫೆಸರ್ ಅಂತ ಹೇಳಿದೆ. ಬಿಕಾಸ್ ಐ ಡಿಡ್ ಮೈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ರಿಲೇಷನ್ಸ್, ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, I did my MPhil in public administration. I was a professor in Madras Christian College for 6 months. So ಅಮ್ಮ ಏನು ಎಲ್ಲ ಮಾಡಬೇಕು ಅಷ್ಟೇ. ಸೊ ಅವರು ಫ್ಯಾಮ್ಲಿಗೋಸ್ಕರ ಅವರ ಆ್ಯಕ್ಟಿಂಗ್ ಕೆರಿಯರ್ ಸ್ಯಾಕ್ರಿಫೈಸ್ ಮಾಡಿದರು. ಬಟ್ ನಾವೆಲ್ಲರೂ ಕಲಾವಿದರಾಗೋಕ್ಕೆ ಅಮ್ಮ ಅಪ್ಪ ಅವರ ಆಶೀರ್ವಾದ, ಅಟ್ ದ ಸೇಮ್ ಟೈಮ್ ಆ ಕಲಾದೇವಿಯ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ. ಸೊ ಖಂಡಿತ ಮಾಡ್ತೀನಿ ಅಂದೆ. ದೆನ್ ಪೃಥ್ವಿ ಬಗ್ಗೆ ಹೇಳಿದರು. ಸೊ ಆಲ್ರೆಡಿ ನನ್ನ ಅದೃಷ್ಟ ಏನು ಅಂದರೆ, ನಾವೊಂದು ತುಳು ಫಿಲ್ಮ್ ಮಾಡಿದೆ. ಇಟ್ ವಾಸ್ ಕಾಲ್ಡ್ ಗೋಲ್ಮಾಲ್. ಅದರಲ್ಲಿ ಅವರೇ ಹೀರೋ, ಅದರಲ್ಲಿ ನಾನು ಪೊಲೀಸ್ ಆಫೀಸರೇ. ಬಟ್ ಲಕ್ಕಿಲಿ ಅಂದರೆ ಕನ್ನಡ ಮಾತಾಡೋ ಪೊಲೀಸ್ ಆಫೀಸರ್. ಬಟ್ ಒಂದು ಸೀನ್ ಇತ್ತು, ತುಳುವಿನಿಂದ ಅವರು ಅಲ್ಲಿಂದ MLA ಬರ್ತಾರೆ. ಸೊ ಅವರಿಗೆ ಫೈನಲ್ ಡೈಲಾಗು ಅವರೇ ತುಳುವಲ್ಲಿ ಬೈದ್ಕೊಂಡು ಹೋಗ್ತಾ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂತ ಸ್ಟಾಪ್ ಮಾಡಿ ಅಲ್ಲಿಂದ ತುಳು ನಾನ್ ಸ್ಟಾಪ್ ಒಂದು ಡೈಲಾಗ್ ಹೇಳಿದೆ. ಅದೆಲ್ಲ ಪ್ರಾಕ್ಟೀಸ್ ಮಾಡಿ. ಸೊ ಆವಾಗ ಗೊತ್ತಾಯಿತು ಈಸ್ ಸೋ ಕಮಿಟೆಡ್. ನಮಗೆ ಆ್ಯಕ್ಚುಲಿ ಜಾಸ್ತಿ ಕಾಂಬಿನೇಷನ್ ಇರಲಿಲ್ಲ, ಬಟ್ ಸ್ಟಿಲ್ ಐ ಕುಡ್ ಸಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ. ದಿಯಾ ನೋಡಿದ ಮೇಲೆ ಎಸ್ ವಿ ಹ್ಯಾವ್ ಎ ವಂಡರ್ಫುಲ್ ಆ್ಯಕ್ಟರ್ ಅಂತ ಫೀಲ್ ಆಯಿತು. ಸೊ ನನ್ನದೇ ಸ್ವರ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈಗ ಅವ್ರ ಸ್ವರ ನನಗಿಂತ ಚೆನ್ನಾಗಿತ್ತು, ಬಟ್ ಆದ್ರೂ ಡಬ್ಬಿಂಗಲ್ಲಿ ನೋಡ್ಕೋತೀನಿ. ಏನಪ್ಪ ಅಪ್ಪ ವಾಯಿಸ್ತಾನೆ ಮಗನಿಗೆ. ಸೊ ಹ್ಯಾಪಿ. ಸೊ ಪೃಥ್ವಿ ಆಗಲಿ, ಸರಿ ಧರ್ಮ, ಲೈಕ್ ಈ ಸೈಡ್ ರಾಷ್ಟ್ರಗೀತೆ KV ರಾಜು ಅವರು ಎಲ್ಲಿದ್ದಾರೋ ಅವರ ಆಶೀರ್ವಾದ. ಯಾಕೆಂದರೆ ನಾನು ಫಸ್ಟ್ ಲಾಕಪ್ ಡೆತ್ಗೆ ಅವರೇ ಡೈಲಾಗ್ಸ್. ಇಟ್ಸ್ ಅ ಗ್ರೇಟ್ ರೈಟರ್ ಆ್ಯಂಡ್ ಗ್ರೇಟ್ ಡೈರೆಕ್ಟರ್ KV ರಾಜು ಅವರು. ನೆನಪಾದರೆ ಐ ಸ್ಟಿಲ್ ರಿಮೆಂಬರ್ ಎಂಥ ಚಾಲೆಂಜಿಂಗ್ ಶಾರ್ಟ್ಸ್. ಆರ್ಟಿಸ್ಟ್ಗೆ ಆಹಾ, ಅದು ಒಂದು ಫ್ರೇಮ್ ಇಟ್ಟರೆ KV ರಾಜು ಅವರು ಇಸ್ ಸಮಥಿಂಗ್ ಲೈಕ್ ಸರ್ ವಿ ಮಿಸ್ ಯು, ವಿ ಲವ್ ಯು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ರೀಸೆಂಟ್ಲಿ ಪಟಾಕಿ, ಅದು ಒಳ್ಳೆ ಫಿಲ್ಮು, ಅದರಲ್ಲಿ ಮಾಡಿದ್ವಿ. ಆ್ಯಂಡ್ ಹಿ ಸೆಡ್ ಧರ್ಮ ಇಸ್ ಡೂಯಿಂಗ್ ಅಂತ. ಆ್ಯಂಡ್ ಆಲ್ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಬ್ಜೆಕ್ಟ್ ವೆರಿ ಗುಡ್ ಸಬ್ಜೆಕ್ಟ್, ವೆರಿ ಎಮೋಷ್ನಲ್ ಸಬ್ಜೆಕ್ಟ್. ಆಲ್ರೆಡಿ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು ಡಿಫ್ರೆಂಟಾಗಿ ಕಾಣಿಸ್ಬೇಕು, ಡಿಫ್ರೆಂಟ್ ಗೆಟಪ್ಪು ಅಂತ. ಬಿಕಾಸ್ ಆಲ್ರೆಡಿ ಪೃಥ್ವಿ ಪ್ರೂವ್ಡ್ ದಟ್ ಹಿ ಈಸ್ ಲುಕಿಂಗ್ ಗ್ರೇಟ್. ಧನ್ಯಾ, ಯು ಆರ್ ಆಲ್ವೇಸ್ ಓಕೆ ಗ್ಲಾಮರಸ್. ಬಟ್ ಇದರಲ್ಲಿ ಐ ಥಿಂಕ್ ಯು ಹ್ಯಾವ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸೀನ್ಸ್ ಇದೆ ಇದರಲ್ಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎಸ್ ಸಿದ್ದು ಆ್ಯಂಡ್ ಸಚಿನ್ ಆ್ಯಂಡ್ ಆಲ್ ದ ಹೋಲ್ ಟೀಮ್. ಎಲ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ನಮ್ಮ ಪ್ರಯತ್ನ ನಾವು ಸಿನ್ಸಿಯರಾಗಿ ಮನಸ್ಸ ವಾಚ ಕರ್ಮಣ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಆಮೇಲೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ಬಟ್ ಆದ್ರೂ ಒಂದು ಒಳ್ಳೆ ಫಿಲ್ಮ್ ಮಾಡಿದರೆ ನೀವು ಖಂಡಿತ ನೀವು ರಿಸೀವ್ ಮಾಡ್ಕೋತೀರಾ, ಆಶೀರ್ವಾದ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಸೊ ಪೃಥ್ವಿಗೆ ನಾನು ಚೌಕಿದಾರ ಆದರೆ ನನಗೆ ಚೌಕಿದಾರ್ ಈ ಬಂಡಿಯಪ್ಪ, ಅವರಿಗೆ ಚೌಕಿದಾರ್ ಇವರು, ನಮ್ಮೆಲ್ರಿಗೂ ಚೌಕಿದಾರ್ ನೀವು. ಸೊ ನೀವೆಲ್ಲ ಸೊ